ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಇನ್ಮೇಲೆ ನೀನು ಇದನ್ನ ಹಾಕೊಂಡೇ ಕಾಲೇಜ್ಗೆ ಹೋಗ್ಬೇಕು. ಆದ್ರೆ ಈ ಕೋಟು ಹೌದಿದು ಅಪ್ಪಂದೇ ಕೋಟು. ಮೈ ಮೇಲೆ ಕೋಟ್ ಬಿದ್ದ ಕೂಡ್ಲೆ ತಲೆನೇ ನಿಲ್ತಿಲ್ಲ ಅಲ್ವಾ? ಈ ಕೋಟ್ ಹಾಕೊಂಡ್ ಮಾತ್ರಕ್ಕೆ ನಾಳೆ ದಿನ ಬ್ಯಾರಿಸ್ಟರ್ ಕೋಟ್ನು ಹಾಕ್ಬೋದು ಅನ್ಕೊಂಡಿದ್ಯಾ? ನಿನ್ ತಲೆಗೆ ಹತ್ತಿರೋ ಪಿತ್ತಾನು ಇಳಿಸ್ತೀನಿ ಭೀಮ್ರಾವ್. ನಿಂಗ್ ಮಣ್ ಮುಕ್ಕಿಸ್ತೀನಲ್ಲ, ಆಗ ನೀನೇ ಸ್ವತಃ ನಿನ್ ಕೋಟ್ನ ನನ್ ಕಾಲಡಿ ತಂದಿಡ್ತೀಯ ನೋಡ್ತಿರೋ. ನಾನ್ ಮಣ್ಣು ಹಾಕ್ಲಿಲ್ಲ ಅಂದ್ರೆ ನರತಮ್ ಜೋಶಿನೇ ಅಲ್ಲ. ನನಗೆ ಸವಾಲ್ ಹಾಕ್ತೀಯೇನೋ ಭೀಮ್ರಾವ್? ನೋಡು ನಿನ್ ಯೋಗ್ಯತೆ. ಲಕ್ಷ್ಮಿ, ಇವತ್ತು ಪುಷ್ಪಾ ಪುಟ್ಟಿ ಹುಟ್ಟಿದ ದಿನ ಅಲ್ವಾ? ಮುಖದಲ್ಲಿ ಸ್ವಲ್ಪ ನಗು ಇರ್ಲಿ. ಭೀಮ ರಮ ಮನೆ ಬಿಟ್ಟು ಹೋಗಿದ್ದಾರೆ, ಖುಷಿ ಪಡು. ಸಾಕ್ ಮಾಡಿ, ಅಡಿಗೆ ತಯಾರಾಗಿದೆ, ಬನ್ನಿ. ಕಮಲ ಇಲ್ಲಿಗೆ ಬಾ, ಎಲ್ರಿಗೂ ಬಡಿಸೋಣ. ಬಾ ಸರ್ಸಮ್ಮ. ನೋಡಿ, ನೋಡಕ್ ಎಷ್ಟು ಸಂತೋಷ ಆಗುತ್ತಲ್ವಾ? ನಮ್ ತರನೇ ಕೆಲಸ ಮುಗಿಸ್ಕೊಂಡು ಭೀಮ ಮನೆಗೆ ವಾಪಸ್ ಬರ್ತಿದ್ದಾನೆ. ಮತ್ತೆ ಅವನ್ ಹೆಂಡತಿ ರಾಮ ಅವನ್ ಬರ್ತಿದ್ದಂಗೆ ಕೆಲಸ ಹೇಗಾಯ್ತು ಅಂತ ಕೇಳ್ತಿದ್ದಾಳೆ. ನನ್ನ ಆಸೆ ಇಷ್ಟೇ, ಭೀಮ ಮತ್ತೆ ರಾಮ ಜೀವನ ಪೂರ್ತಿ ಇದೇ ರೀತಿ ಚೆನ್ನಾಗಿ ಬದುಕಬೇಕು. ಹೌದು ನಂಜುಂಡಣ್ಣ,
ಇವತ್ತಿಗೆ ಮೊದಲನೇ ಸಲ ಭೀಮ್ರಾವ್ಗೆ ಸಂಸಾರಸ್ಥನ್ ಕಳೆ ಬಂದಿದೆ. ಒಳ್ಳೇದಾಗ್ಲಿ. ರಾಮ್ಜಿ ಅಣ್ಣ, ಪುರಂಜನ್ ಅಣ್ಣ, ಮೀನ್ ತಗೊಂಡ್ ಬರ್ತಾ ಇದ್ದೀರಾ? ವಾಸನೆ ಘಮ್ ಅಂತಿದೆ. ಬೇಗ ಹೋಗಿ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ. ಇವತ್ತು ಪುಷ್ಪನ್ ಹುಟ್ಟದಬ್ಬ. ಹಾ, ಅಡ್ಗೆನೂ ಸಿದ್ಧವಾಗಿದೆ. ಒಟ್ಗೆ ಕೂತು ಊಟ ಮಾಡೋಣ. ಬನ್ನಿ ಬೇಗ. ಏನಾಯ್ತು ರಾಮ್ಜಿ? ರಾಮ್ಜಿ, ರಾಮ್ಜಿ ಏನಾಗ್ತಾ ಇದೆ? ರಾಮ್ಜಿ ಏನಾಯ್ತು? ಏನಾಯ್ತು? ಏನಾಗ್ತಾ ಇದೆ? ಅಪ್ಪ, ಅಪ್ಪ ಏನಾಯ್ತು ನಿಮ್ಗೆ? ತುಂಬಾ ತಲೆ ನೋಯ್ತಾ ಇದೆ. ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ಬೇಡ, ಮನೆಯವರು ಯಾರಾದ್ರೂ ಹೋಗಿ ಕರ್ಕೊಂಡ್ ಬರ್ಲಿ. ನೀನೀಗ ನಮ್ಮವನಲ್ಲಪ್ಪ. ಆದ್ರೆ ಅಪ್ಪ, ಕೇಳಿಸ್ಕೊಂಡಿದ್ದಾನೆ? ನೀನ್ ಅವ್ರ ಕಣ್ಮುಂದೆ ನಿಂತ್ರು ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ. ಇದಕ್ಕೆಲ್ಲ ನೀನೇ ಕಾರಣ. ಎಲ್ಲಾದ್ರೂ ಹೊರಟೋಗು ನೀನು. ಅಪ್ಪ, ನಾನ್ ಕರ್ಕೊಂಡ್ ಬರ್ತೀನಿ. ಬೇಗ ಬೇಗ ಹೋಗ್ಬಾ. ಅಪ್ಪ ನೀವು ದೂರ ಇರೋ ಭೀಮಾ. ಬಾಯ್ ಬಿಟ್ರೆ ದೊಡ್ಡ ದೊಡ್ಡ ಮಾತಾಡ್ತಿದ್ದ ಭೀಮ್ರಾವ್. ಇವತ್ತವನ್ ಯೋಗ್ಯತೆ ಏನು ಅಂತ ತೋರಿಸಿದೀನಿ. ಮಾವ ಅವನ್ ಕೋಟ್ ತೆಗೆದು ಕೆಳಗ್ ಹಾಕಿದಾಗ, ನಾನದ್ರ ಮೇಲೆ ಕಾಲಿಟ್ಟು ನಿಂತಾಗ ಅದೆಂತ ಅನುಭವ ಅಂದ್ರೆ ಆ ಭೀಮ್ರಾವ್ನ ಸ್ವಾಭಿಮಾನನ ತುಳಿದ ಹಾಗೆ. ಮಾವ ಭೀಮ್ರಾವ್ ಮತ್ತೆ ಅವನಂತ ಜನರು ಇರೋ ಸ್ಥಾನ ನಮ್ಮಂತವ್ರ ಕಾಲಡಿಲಿ ಅಲ್ಲೇ ಇರ್ಬೇಕು ಕೂಡ. ಇವತ್ತಿನ ಘಟನೆ ಆದ್ಮೇಲೆ ಈ ವಿಷಯನ ಅವನು ಯಾವತ್ತೂ ಮರೆಯಲ್ಲ. ಮಾವ, ಇವತ್ ನಾನ್ ಗೆದ್ದೆ. ಮತ್ತೆ ಆ ಭೀಮ್ರಾವ್ ನಮ್ ಮುಂದೆನೆ ಮಂಡಿಯೂರ್ ಕೂತ್ಬಿಟ್ಟ. ಭೇಷ್, ಸರಿಯಾಗಿ ಮಾಡ್ದೆ. ಇವತ್ ನೀನ್ ಕಲ್ಸಿರೋ ಪಾಠ ಆ ಭೀಮ್ರಾವ್ಗೆ ತುಂಬಾನೇ ಬೇಕಿತ್ತು. ಇವತ್ತು ಅವನ ಅಪ್ಪನ್ನ ನೋಡ್ದೆ. ಅದೇ ಆ ಕೆರೆ ಹತ್ರ ಕೂತ್ಕೊಂಡು ಮೀನ್ ಹಿಡಿತಿದ್ದ. ಹೇಳ್ ಮಾಡಿದ ಕೆಲ್ಸ ಅವ್ರಿಗದು. ಇವತ್ತು ಅಪ್ಪ ಮಗ ಇಬ್ರಿಗೂ ಜ್ಞಾನೋದಯ ಆಗಿರ್ಬೇಕು. ನಮ್ ಜಾತಿನ, ಯೋಗ್ಯತೆನ ಯಾವತ್ತೂ ಮರಿಬಾರ್ದು ಅಂತ ಗೊತ್ತಾಗಿರ್ಬೇಕು. ಅವರು ಇನ್ನೂ ಕಲೀಲಿಲ್ಲ ಅಂದ್ರೆ ನಾವು ಇದೇ ರೀತಿ ಹೇಳ್ಕೊಡ್ತಾನೆ ಇರೋಣ. ಆದ್ರೆ ಮಾವ, ಅರ್ಥ ಮಾಡ್ಕೊಳ್ಳೋದು, ಅರ್ಥ ಮಾಡ್ಸೋದು ನನಗೆ ಬೇಕಾಗೇ ಇಲ್ಲ. ನನಗೆ ನೆಮ್ಮದಿ ಬರ್ಬೇಕು ಅಂತ ಹೇಳಿದ್ರೆ ಆ ಭೀಮ್ರಾವ್ ಮತ್ತೆ ಅವನಪ್ಪ ಇಬ್ರು ಬರ್ಬಾದಾಗ್ಬೇಕು. ಒಂದ್ ಹೆಜ್ಜೆ ಮುಂದೆ ಹೋಗಿ ಅವ್ರು ಸತ್ರೂ ಪರವಾಗಿಲ್ಲ. ಆಗ್ಲೇ ಎಲ್ರಿಗೂ ಮುಕ್ತಿ ಸಿಗೋದು. ಇವತ್ ನೀನು ಅವ್ರಿಗೆ ಕೊಟ್ಟರು ಏಟ್ಗೆ ನರೋತ್ತಮ, ಅವರು ಖಿನ್ನತೆಲೆ ಸತ್ತು ಹೋಗ್ತಾರೆ ಬಿಡು. ನೋಡಿ, ಡಾಕ್ಟರ್ ಆಗಿ ನಾನು ಹೇಳೋದನ್ನ ನೀವೆಲ್ಲ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಇವ್ರ ಆರೋಗ್ಯ ಸ್ವಲ್ಪ ಗಂಭೀರವಾಗಿದೆ. ವಿಶ್ರಾಂತಿ ಅವಶ್ಯಕತೆ ತುಂಬಾ ಇದೆ. ಎಷ್ಟು ವಿಶ್ರಾಂತಿ ತಗೋತಾರೋ ಅಷ್ಟು ಬೇಗ ಹುಷಾರಾಗ್ತಾರೆ. ಹಾಗೆ ಮನ್ಸಿಗೆ ನೋವಾಗದೆ ಇರೋ ಥರನೂ ನೋಡ್ಕೊಳ್ಳಿ. ಬಹಳ ಮುಖ್ಯ ಇದು. ಎಲ್ಲಕ್ಕಿಂತ ಮುಖ್ಯವಾಗಿ
ನೀವೆಲ್ಲ ಏನು ತಿಳ್ಕೋಬೇಕು ಅಂದರೆ ನಿಮ್ಮ ಕೈಲಾದಷ್ಟು ಸಂತೋಷವಾಗಿರೋ ಥರ ನೋಡ್ಕೊಳ್ಳಿ. ನಾನು ಕೆಲವು ಔಷಧಿ ಬರ್ಕೊಡ್ತೀನಿ, ಅದನ್ನು ಕೊಡಿ, ಮತ್ತೆ ವಿಶ್ರಾಂತಿ ತಗೊಳ್ಳಿ ಅವರು. ತಗೊಳ್ಳಿ. ನಾನೇನು ಬರ್ತೀನಿ, ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ. ಧನ್ಯವಾದ ಡಾಕ್ಟ್ರೆ. ಡಾಕ್ಟರ್ ಸರ್ ಒಂದು ನಿಮಿಷ, ಒಂದು ಮಾತು ಕೇಳ್ಬೋದಾ ನಿಮ್ಮ ಹತ್ರ? ಹಾಂ ಕೇಳು. ನಮ್ಮ ಅಪ್ಪನಿಗೆ ಏನಾಗಿದೆ ಅಂದರೆ ಒಂದೆರಡು ದಿನದಿಂದ ಆಗಿರೋ ಘಟನೆಗಳಿಂದ ಅವ್ರು ಹೀಗಾಗಿದಾರ ಹೇಗೆ? ನೋಡು, ಒಂದೆರಡು ದಿನದಿಂದ ಆಗಿರೋ ಒತ್ತಡದಿಂದ ಹೀಗಾಗಿರ್ಬೋದು ಅಂತ ನಾವು ತಿಳ್ಕೊಬೋದು. ಆದರೆ ಅವ್ರ ಆರೋಗ್ಯ ಹದಗೆಡಕ್ಕೆ ಸಾಕಷ್ಟು ದಿನಗಳಿಂದಾನೇ ಶುರುವಾಗಿದೆ ಅನ್ಸುತ್ತೆ. 2-3 ದಿನದಲ್ಲೇ ಇಷ್ಟೆಲ್ಲ ಆರೋಗ್ಯ ಹಾಳಾಗಲ್ಲ. ನನ್ನ ಮಾತು ಕೇಳು, ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊ, ಮತ್ತೆ ಸಾಧ್ಯವಾದಷ್ಟು ನೋವಾಗದೇ ಇರೋ ಥರ ನೋಡ್ಕೊ. ಧನ್ಯವಾದ ಡಾಕ್ಟ್ರೇ. ದಯವಿಟ್ಟು ನೀವ್ ಕಾರಣ ಅನ್ಕೋಬೇಡಿ. ಭೀಮರಾವ್ ಅಂಬೇಡ್ಕರ್, ನಿನ್ ಕಣ್ಣಲ್ಲಿ ನೀರ್ ಚೆನ್ನಾಗಿ ಕಾಣಲ್ಲ. ನಾನು ಹೇಳಲ್ಲ, ಆದ್ರೆ ನಮ್ಮನ್ ಬಿಟ್ಟು ಹೋಗ್ಬೇಡ. ಏನಾಯ್ತು ನಿಮ್ಗೆ? ಏನಾಯ್ತು? ಏನಾಯ್ತ್ರಿ? ಇದ್ದಕ್ಕಿದ್ದಾಗೆ ಏನಾಗೋಯ್ತು ಹೇಳಿ. ಏನಾಗ್ತಿದೆ ನಿಮ್ಗೆ? ಅಮ್ಮ ಕೂಡ ಹೀಗೆ ತಲೆನೋವಿಂದ ಮುದ್ದಾಡ್ತಿದ್ರು. ಇದೇ ತಲೆನೋವಿಂದ ಅಮ್ಮ ಕೂಡ ಪ್ರಾಣ ಕಳ್ಕೊಂಡಿದ್ದು. ಅಪ್ಪ ಕೂಡ ಈಗ ತಲೆನೋವಿಂದ ಒದ್ದಾಡ್ತಿದ್ದಾರೆ. ನನ್ನ ಅಪ್ಪನ ಚೆನ್ನಾಗಿ ನೋಡ್ಕೋಬೇಕು, ಇಲ್ಲಾದ್ರೆ ಅವರು. ಹಾ ಸರಿ, ನೋಡ್ಕೊಳ್ಳೋಣ ನಾವು. ನೀವ್ ಯೋಚನೆ ಮಾಡ್ಬೇಡಿ, ನಾವು ಮಾವನ್ ನೋಡ್ಕೊಳ್ಳೋಣ. ಅವ್ರು ನಮ್ಮೇಲ್ ಬೇಜಾರ್ ಮಾಡ್ಕೊಂಡಿರ್ಬೋದು, ಆದ್ರೆ ಮಗ ಮತ್ತೆ ಸೊಸೆಗಿರೋ ಹಕ್ಕನ್ನ ಕಿತ್ಕೊಳಕ್ಕಾಗಲ್ವಲ್ಲ. ನೀವ್ ಅವ್ರ ಮಗ ಅಲ್ವಾ, ಮತ್ತೆ ನಾನು ಅವ್ರ ಸೊಸೆ. ನಾವಿಬ್ರು ಅವ್ರನ್ನ ನೋಡ್ಕೊಳ್ಳೋಣ. ನೀವ್ ಧೈರ್ಯವಾಗಿರಿ, ನಾವ್ ನೋಡ್ಕೊಳ್ಳೋಣ. ನಡೀರಿ, ಹೋಗೋಣ. ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಹೋಗೋಣದ. ಅಪ್ಪ, ನೀವು ಮಲ್ಕೊಳ್ಳಿ. ಡಾಕ್ಟ್ರ್ ಏನಂತ ಹೇಳಿದ್ರು ಕೇಳಿಸ್ಲಿಲ್ವಾ ನಿಮ್ಗೆ? ನೀವು ಎಷ್ಟು ವಿಶ್ರಾಂತಿ ತಗೋತೀರೋ ಅಷ್ಟು ಬೇಗ ಹುಷಾರಾಗ್ತೀರಾ. ಅಪ್ಪ, ನೀವು ಮೊದಲು ಮಲ್ಕೊಳ್ಳಿ. ನಮ್ಮ ಅಪ್ಪ ನಮಗೆ ಬೇಗ ಹುಷಾರಾಗಬೇಕು. ಆದ್ರೆ ನಾನು ಬೆಳಿಗ್ಗೆನೆ ಭೀಮನ್ನ ಓದಕ್ಕೆ ಬೇಗ ಎಬ್ಬಿಸ್ಬೇಕು. ಆಮೇಲೆ ಮಲ್ಕೋತೀನಿ. ಹೋಗಿ ಹೋಗಿ ನೀವೆಲ್ಲ ಹೋಗಿ ಮಲ್ಕೊಳ್ಳಿ. ಅಪ್ಪ ರಾಮ್ಜಿ, ತುಂಬಾ ಯೋಚನೆ ಮಾಡಬೇಡಿ. ಬನ್ನಿ ಮಲ್ಕೊಳ್ಳಿ. ನಡೀರಿ. ಹೌದಪ್ಪ. ಎದ್ದೇಳಿ ನಿಧಾನಕ್ಕೆ.
ಹುಷಾರಪ್ಪ. ನೀನೆಲ್ಲೇನ್ ಮಾಡ್ತಿದೀಯ? ನೀವ್ ನನ್ನ ತಂದೆ, ನಾನ್ ನಿಮ್ಮ ಮಗ. ತಂದೆ ಹುಷಾರಿಲ್ದೇ ಇರೋವಾಗ ಮಗ ಸೇವೆ ಮಾಡ್ತಾ ಇದ್ದಾನೆ. ಹಾಗೆ ನಿಮ್ ಸೊಸೆ ನಿಮಗ್ ಚಹಾ ತಂದಿದ್ದಾಳೆ. ಕುಡೀರಿ ಅಪ್ಪ. ಭೀಮಾ, ನಿಂಗೆ ಅರ್ಥ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ. ನೀನ್ ಮುಂದೆ ಕೂತ್ರೆ ಅವ್ರಿಗೆ ಆರೋಗ್ಯ ಇನ್ನಷ್ಟು ಹದ್ಗಿಡುತ್ತಷ್ಟೇ. ಕಷ್ಟಪಡ್ತಾರವರು. ಹೋಗು ಇಲ್ಲಿಂದ. ಹೋಗ್ತೀನಿ. ಆದರೆ ನಾನು ಏನು ಹೇಳಬೇಕು ಅಂತಿದ್ದೆ ಅದನ್ನು ಹೇಳ್ಬಿಟ್ಟು ಹೋಗ್ತೀನಿ. ಒಂದು ಮುಖ್ಯವಾದ ವಿಷಯ. ಅಪ್ಪ, ನಮ್ಮಿಬ್ರು ಮನಸ್ಥಿತಿ ಒಂದೇ ತರಹದ್ದು. ಆದರೆ ಇವತ್ತು ಈ ಸನ್ನಿವೇಶಕ್ಕೆ ನಾವಿಬ್ರು ಬೇರೆ ಬೇರೆ ತರ ಯೋಚಿಸ್ತಿದ್ದೀವಿ. ಆದ್ರೆ ಒಂದು ತಂದೆಯಾಗಿ ನೀವು ನನಗೆ ಬೈಯೋ ಹಕ್ಕಿದೆ, ಅದ್ರ ಜೊತೆಗೆ ಕೋಪ ಮಾಡ್ಕೊಳ್ಳೋಕೆ ಎರಡೆರಡು ಹೊಡೆಯೋಕ್ಕೂ ಹಕ್ಕಿದೆ. ಆದ್ರೆ ನನಗೀಗ ಬೇಕಿರೋದು ನಿಮಗೆ ನಿಮ್ಮ ಈ ಮಗನ ಮೇಲಿರೋ ಕೋಪ, ನಿಮ್ಮ ಆರೋಗ್ಯನ ಕಿತ್ಕೋಬಾರ್ದು ಅನ್ನೋದೊಂದೇ. ನನ್ನ ಮೇಲೆ ನೀವು ನಂಬಿಕೆ ಇಡಿ. ನಾನು ಅನ್ಕೊಂಡಿದ್ದು ಕೈಗೂಡಿದ ಕೂಡ್ಲೆ ನಾನು ಖಂಡಿತ ಓದ್ ಮುಂದುವರಿಸ್ತೀನಿ. ಯಾಕಂದ್ರೆ ನಾನು ಸಂಪೂರ್ಣ ಓದನ್ನ ಬಿಟ್ಟಿಲ್ಲ ಅಪ್ಪ, ಮತ್ತದನ್ನ ಬಿಡೋನೂ ಅಲ್ಲ ನಾನು. ನೀವು ದಯವಿಟ್ಟು ಆದಷ್ಟು ಬೇಗ ಹುಷಾರಾಗಿ. ನೀನೇನ್ ಹೇಳ್ಬೇಕಂತಿದ್ಯೋ ಅದೆಲ್ಲ ಮುಗಿತಾ? ರಮಾ, ನೀನು ಚಹಾ ಕೊಟ್ಟೆ, ಚೆನ್ನಾಗಿತ್ತು. ನಾನು ಕುಡ್ದೆ ಕೂಡ. ಆದ್ರೆ ನೀವಿಬ್ರು ನಿಮ್ಮ ಮನೆಗೆ ಹೋಗಿ. ಮತ್ತಿನ್ನೊಂದು, ಮತ್ಯಾವತ್ತು ಈ ಮನೆಗೆ ನೀನ್ ಬರ್ಬೇಡ. ಮಗಳೇ ರಮಾ, ನೀನು ಕೂಡ. ಮತ್ತೆ ಇನ್ಯಾವತ್ತು ಚಹಾ ಮಾಡ್ಕೊಂಡು ಇಲ್ಲಿಗೆ ಬರಬೇಡ. ಈಗ ವಿಷಯ ನನ್ನ ಆರೋಗ್ಯದ ಬಗ್ಗೆ. ಮಗ ಕೊಡ್ತಿರೋ ಜಾಸ್ತಿ ನೋವಿಗಿಂತ ಈ ಅನಾರೋಗ್ಯ ಏನ್ ದೊಡ್ಡದಲ್ಲ. ಹೋಗೀಗ ನಿನ್ ಮನೆಗೆ ಹೋಗು. ನನ್ ಬಗ್ಗೆ ಯೋಚಿಸ್ಬೇಡ, ನಿನ್ ಬಗ್ಗೆ ಯೋಚಿಸ್ಕೋ. ಹೊರಡಿ, ನಿಮ್ ಮನೆಗೆ ಹೊರಡಿ. ಕೇಳಿಸ್ಕೊಂಡೆ ಅಲ್ವಾ? ಅಪ್ಪ ಮಗ ಇಬ್ರು ಒಂದೇ ವಠಾರದಲ್ಲಿರೋ ತನಕ ಅವಾಗವಾಗ ಪ್ರೀತಿ ಉಕ್ಕಿ ಹರಿತಾನೆ ಇರುತ್ತೆ. ಭೀಮಾ, ಆದಷ್ಟು ಬೇಗ ನಿನ್ನನ್ನ ಈ ವಠಾರದಿಂದ ಮಾತ್ರ ಅಲ್ಲ, ನಿಮ್ಮ ಅಪ್ಪನಿಂದಾನೂ ದೂರ ಮಾಡ್ತೀನಿ. ನೋಡ್ತಿರು.